ಸೊ ಹೇ ಗಾಯ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ 89ನೇ ದಿನ 89ನೇ ಬ್ಲಾಗ್ ರೀ. ಸೊ ಗಸ ನಿನ್ನ ಏನು ಆರಾಮ್ ತಪ್ಪ ಅಂತ ಹೇಳಿ ನೋಡ್ರಿ. ಸೊ ಮುಂಜಾನೆ ತನಕ ಕಮ್ಮಾಯ್ತು, ಕಾಲೇಜಿಗೆ ಹೋಗಮ್ಮತ್ತು ಅಂದ್ಕೊಂಡಿದ್ದೆ ರೀ. ಸೊ ಮುಂಜಾನೆ 10ಕ್ಕೆ ಪೇಪರ್ ಸ್ಟಾರ್ಟ್ ಆಗಿವೆ ರೀ. ನಾ ಮೊನ್ನೆ ಬ್ಲಾಗ್ನಾಗ ಹೇಳಿಲ್ಲ ರೀ, ಪ್ರಿಪೇಟ್ರಿ ಸೆಕೆಂಡ್ ಪ್ರಿಪೇಟ್ರಿ ಸ್ಟಾರ್ಟ್ ಆಗ್ಯಾವ. ಅವು ಪ್ರಿಪೇಟ್ರಿ ಯಾವತ್ತ ನಮಗೆ ಗೊತ್ತಿಲ್ಲ. ಸೊ ಹಂಗೆ ಅನ್ಎಕ್ಸ್ಪೆಕ್ಟೆಡೇ ಇಟ್ಟರ. ಸೊ ಒಂದು ದಿವಸ ಮುಂಚೆನೇ ಮೆಸೇಜ್ ಹಾಕ್ಯಾರ ಗ್ರೂಪ್ನಾಗ. ಸೊ ಸೆಕೆಂಡ್ ಪ್ರಿಪೇಟ್ರಿ ಯಾವತ್ತ ಎಲ್ಲ ಫಸ್ಟ್ ಪೇಪರಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೀನಿ ರೀ. ಸೊ ಸೆಕೆಂಡ್ ಪೇಪರಿಗೆ ಸುಟ್ಟಿ ಇತ್ತು ರೀ ಒಂದಿನ. ಫಸ್ಟ್ ಪೇಪರ್ ಆಗೋಣ ನೆಕ್ಸ್ಟ್ ಡೇ ಸುಟ್ಟಿ ಇತ್ತು ರೀ. ಸೊ ಅದು ನಿನ್ನೆ ಫಂಕ್ಷನ್ಗೆ ಹೋಗಿದ್ದಲ್ಲ ರೀ. ಸೊ ಅಲ್ಲಿದ್ದು ಬರೋಣ ಒಂದು ಸ್ವಲ್ಪ ಆರಾಮ್ ತಪ್ಪಿತ್ತು ರೀ. ಸೊ ಠೀಕ್ ಆಗಿದೆ ಅಂದ್ರೆ ಕಾಲೇಜಿಗೆ ಹೋಗ್ತೀನಿ ಅಂತ ಅಂದಿದ್ದೆ ರೀ. ಸೊ ಮುಂಜಾನೆ 10ಕ್ಕೆ ಪೇಪರ್ ಸ್ಟಾರ್ಟ್ ಆಗ್ತದ. ಸೊ ನಾ ಎದ್ದಿದ್ದು 9:10 ಹಂಗೆ ಎದ್ದೀನಿ ರೀ. ಸೊ ಎದ್ರಪ್ಲೇ ಅಂದ್ರೆ ಒಂಥರ ಇದು ಡ್ರೀಮ್ ಅಂತ ತಿಳ್ಕೊರಿ ನಂದು. ಸೊ ಇನ್ಸ್ಟಾ ಒಳಗೆ ನಾ ವರ್ಷ ಆಯ್ತು ರೀ ವೀಡಿಯೋ ಮಾಡತ್ತಿ. ಸೊ ಅದು ಇವತ್ತು ಮುಂಜಾನೆ ಒಂದು ಗುಡ್ ನ್ಯೂಸ್ ಅದ ರೀ ನನ್ನ ಕಾಲಾಗ. ಸೊ ನಿಮಗೆ ಭೀ ಗುಡ್ ನ್ಯೂಸ್ ಬರ್ತದೆ ರೀ. ಒಂದಿನ ನೀವು ಹಿಂಗೆ ಮೆಹನತ್ ಮಾಡಿರಿ, ಹಿಂಗೆ ಕನ್ಸಿಸ್ಟೆನ್ಸ್ಲಿ ವೀಡಿಯೋ ಅಪ್ಲೋಡ್ ಮಾಡಿರಿ, ಒಂದೇ ಬರ್ತದೆ. ಈಗ ಅದು ಒಂಥರ ಕನ್ಸೈತೆ ರೀ ನಂದು 1 ಮಿಲಿಯನ್ ಅಂದರೆ ವ್ಯೂಸ ಕಂಪ್ಲೀಟ್ ಆಗ್ಬೇಕತ್ತ. ಸೊ ಅದು ರೀ ಆಗ್ಯದ ರೀ. 1 ಲಕ್ಷ ವ್ಯೂಸ್ ಬರಬೇಕಿತ್ತು. ಸೊ ಅದು ಭೀ ಕಂಪ್ಲೀಟ್ ಆಗ್ಯದ ರೀ ಈಗ ಕನಸ. ಸೊ ಈಗ ಎದ್ರೊಳಗೆ ನಂದು ಹೆಚ್ಚಿಗೆ ಎಫರ್ಟ್ಸ್ ಹಾಕಿ ನೋಡ್ರಿ. ಸೊ ಅಲ್ಲೇ ಮಿಲಿಯನ್ ವ್ಯೂಸ್ ಬರ್ಲಾಗಿಲ್ಲ ರೀ. ಸೊ ಇದ್ರೊಳಗೆ ಭೀ ಎಫರ್ಟ್ಸ್ ಹಾಕಿನಿ ರೀ, ಹಾಕಿಲ್ಲತ್ತಲ್ಲತ್ತಿಲ್ಲ ರೀ. ನಾ ಯೂಟ್ಯೂಬ್ನಾಗ ಅಂದ್ರೆ ಯೂಟ್ಯೂಬ್ನಾಗಿನ ಹೆಚ್ಚಿಗೆ ಅದ್ರ ಮೇಲೆ ಹಾಕಿನ ಅಂತ ಹೇಳಿರಿ. ಅಂದ್ರೆ ಅದ್ರ ಮೇಲೆ ಹೆಚ್ಚಿಗೆ ಇನ್ಸ್ಟಾಗ್ರಾಮ್ನಾಗ ಎಫರ್ಟ್ಸ್ ಹಾಕಿನ ಫಸ್ಟಿಗೆ, ಈ ಕಡೆ ಯೂಟ್ಯೂಬ್ನಾಗ ಎಫರ್ಟ್ಸ್ ಹಾಕಿದ ತಿಳಿರಿ. ಅಂದ್ರೆ ಹಿಂಗೆ ಈಗ 1 ಮಿಲಿಯನ್ ಹೊಂಟರಿ. 1 ಮಿಲಿಯನ್ ಬರೋ ಜಾಗದಾಗ ಒಂದು 5, 6, 7 ಮಿಲಿಯನ್ ಹಂಗೆ ಬರ್ತೀವಿ ಅನ್ಸೋದು ಗೊತ್ತಿಲ್ಲ ರೀ ವ್ಯೂಸ. ಸೊ ಏನು ಮಾಡೋಕೆ ಬಲ್ರಿ, ಇನ್ಸ್ಟಾಗ್ರಾಮ್ನಾಗ ಭೀ ಬಿಡೋದಿಲ್ಲ ರೀ. ಅದ್ರೊಳಗೆ ಭೀ ಇನ್ನೂ ಈಗ ಎಷ್ಟು ಎಫರ್ಟ್ಸ್ ಹಾಕ್ಲತ್ತೀನಿ ನೋಡಿರಿ. ಇನ್ನೂ ಡಬಲ್ ಟ್ರಿಬಲ್ ಚೌಬಲ್ ಎಫರ್ಟ್ಸ್ ಹಾಕಿ ಅದ್ರೊಳಗಿಂದ ಭೀ 1 ಮಿಲಿಯನ್ ವ್ಯೂಸ ಜಪ್ಕೋತೀನಿ ರೀ ನಾ. ಅದ್ರೊಳಗಿಂದ 1 ಮಿಲಿಯನ್ ವ್ಯೂಸ್ ನನಗೆ ಪಡ್ಕೊಂಬತ್ತನ ಸಮಾಧಾನ ಇಲ್ಲ ರೀ. ಅದ್ರೊಳಗೆ ಭೀ ಇನ್ನೂ ಏನು ಕಂಟೆಂಟ್ ಹಾಕ್ಲತ್ತ ನೋಡ್ರಿ. ಇನ್ನೂ ಕಂಟೆಂಟ್ನ ಇಂಪ್ರೂವ್ ಮಾಡ್ಕೊತೀನಿ ರೀ, ಇನ್ನೂ ಅಪ್ಲೋಡ್ ಮಾಡ್ತೀನಿ ರೀ ಅದ್ರೊಳಗೆ ವೀಡಿಯೋಸ. ಈಗ ಇದ್ರೊಳಗರೆ 1 ಮಿಲಿಯನ್ ವ್ಯೂಸ ಕಂಪ್ಲೀಟ್ ಆಗ್ಯದ ರೀ. ಸೊ ಅದ್ರೊಳಗೆ ಈಗ 1 ಮಿಲಿಯನ್ ವ್ಯೂಸ ಹ್ಯಾಂಗೆ ಪಡ್ಕೋಬೇಕಂತ ಗೊತ್ತಿಲ್ಲ ರೀ. ಒಂದು ದಿವ್ಸ ಪಡ್ಕೊತೀನಿ ರೀ. ಅದೇನು ಭಾಳ ದೂರಿಲ್ಲ, ಪಡ್ಕೊತೀನಿ ರೀ ಇದೇ ವರ್ಷನಾಗೆ. ನೋಡ್ರಿ ಇಲ್ಲಿ ಕಾಣಕ್ಕಿಲ್ಲ ರೀ ನಿಮಗೆ ಬರೋಬರ. ಸೊ ಒಂದು ಸ್ವಲ್ಪ ಮನೆ ಮೇಲೆ ಬಂದಿಲ್ಲ, ಅದು ಬ್ರೈಟ್ನೆಸ್ ಸ್ವಲ್ಪ ಬಿಸ್ಲಿಕ್ಕೆ ಕಮ್ಮಿ ಆಗ್ತದೆ ರೀ. ಸೊ ಅದು ಸ್ಕ್ರೀನ್ಶಾಟ್ ಹಾಕ್ತೀನಿ ರೀ, ನೀವು ನೋಡ್ಬೋದು ರೀ. ಪಾಪ್ಯುಲರೆಸ್ಟ್ ಶಾರ್ಟ್ಸ್ ಅಂದ್ರೆ ಒಂದು 1 ಮಿಲಿಯನ್ ಹೋಗ್ಯದ ರೀ. ಒಂದು 388K, ಒಂದು 48K, 43K. ಸೊ ಇನ್ನೊಂದು ಖುಷಿ ಮಾತಾ ಏನಂದ್ರೆ ಈಗ ಅಂದ್ರೆ ಇವತ್ತು ನಂದೊಂದು ಡ್ರೀಮ ಕಂಪ್ಲೀಟ್ ಆಗೈತೆ ಅನ್ಕೋತೀನಿ ರೀ. ಸೊ 1 ಮಿಲಿಯನ್ ವ್ಯೂಸ ಸುಮ್ಮಲ್ರಿ. ನೀವು ಅಂತಿರ್ಬೋದು ರೀ ಈಗ ಇನ್ನೂ ಏನು 1 ಮಿಲಿಯನ್ ಆಗ್ಯದ, 1 ಮಿಲಿಯನ್ ವ್ಯೂಸ್ ಅವತ್ತ. ಸೊ ಅದು 1 ಮಿಲಿಯನ್ ವ್ಯೂಸ ಪಡ್ಕೊಳಕ್ಕೆ ನಾ ಎಷ್ಟು ಕಷ್ಟಪಟ್ಟಿನಿ, ಯಾವ ಥರ ವೀಡಿಯೋ ಮಾಡ್ಬೇಕಾಯ್ತು, ಏನೇನು ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಯ್ತು ಅದು ನನಗೆ ಗೊತ್ತದ ರೀ. ಸೊ ಏನಿಲ್ಲ ರೀ, ಇನ್ನೂ ಶುರು ಆಗ್ತದ ರೀ. ಇನ್ನೂ ಮುಂದೆ ಭಾಳ ಮಾಡೋದ. ಈಗ 1 ಮಿಲಿಯನ್ ಇನ್ನೂ 10 ಮಿಲಿಯನ್ ತನಕ ಹೋಗ್ಬೇಕು ರೀ. ಸೊ ನಾ ಈಗ ಹೇಳೋಕೆ ಇಷ್ಟಪಡ್ತೀನಿ ರೀ, ಕನ್ಸಿಸ್ಟೆನ್ಸಿ ರೀ. ರೆಗ್ಯುಲರ್ ವೀಡಿಯೋ ಹಾಕ್ರಿ ನೀವು. ರೆಗ್ಯುಲರ್ ವೀಡಿಯೋ ಅಂದ್ರೆ ಅವು ಫಾಲ್ತು ವೀಡಿಯೋ ಅಲ್ರಿ. ನಿಮ್ಮ ಫೇಸ್ ವ್ಯಾಲ್ಯೂ ಮಾಡ್ಕೊರಿ. ನೀವು ಇವ್ರದ್ದು ಇಲ್ಲಿತ್ತ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಫೇಸ್ ವ್ಯಾಲ್ಯೂ ಮಾಡ್ಕೊರಿ. ನೀವು ಕಂಟೆಂಟ್ ಮಾಡಾಕ್ರಿ. ಕಂಟೆಂಟ್ ಕಾಪಿ ಪೇಸ್ಟ್ರೇ ಮಾಡಿರಿ, ಏನರೇ ಮಾಡಿರಿ. ಅಂದ್ರೆ ಅದ್ರೊಳಗೆ ಇಟ್ಟೆ ಒಂಥರ ಏನರೇ ಚೇಂಜಸ್ ಇರಬೇಕು. ಅಂದ್ರೆ ಹಿಂಗೆ ಡೈಲಿ ಹಿಂಗೆ ಇದೇ ಮಾಡಿ ಹಾಕ್ತೀನಿ ಅಂದ್ರೆ ಭೀ ನಡೆಯಲ್ರಿ. ಏನರೇ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಇರ್ಬೇಕಂತೇಳಿ. ಈಗ ಅವರು ವೀಡಿಯೋ ಬಿಟ್ಟರೆ ಅವ್ರಿಗೆ ಸೇಮ್ ನಾವು ಕಾಪಿ ಪೇಸ್ಟ್ ಮಾಡ್ತೀನಿ ಅಂದ್ರೆ ಆಗಲ್ಲ ರೀ. ಅದ್ರೊಳಗೆ ಏನರೇ ಒಂದು ಸ್ವಲ್ಪ ಚೇಂಜಸ್ ಇರ್ಬೇಕು ರೀ. ಇಲ್ಲಿಕಂದ್ರೆ ಒಂದು ಸ್ವಲ್ಪ ಬೇರೆ ರಿಯಾಕ್ಷನ್ ಇರಲಿ, ಅಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಹಿಂಗೆ ಏನರೇ ಚೇಂಜಸ್ ಇರಲಿ, ಅದು ಇರ್ಬೇಕು ರೀ. ಸೊ ಡೇ ಬೈ ಡೇ ಒಂದು ಸ್ವಲ್ಪ ಇದು ಮಾಡ್ಕೋಬೇಕಂತೇಳಿ, ಗುಣ ಮಾಡ್ಕೋಬೇಕಂತೇಳಿ ವೀಡಿಯೋಗಳು ಇಂಪ್ರೂವ್ ಮಾಡ್ಕೋಬೇಕು ರೀ ಡೇ ಬೈ ಡೇ. ಸುಮ್ಮನೆ ದಿನ ಹಂಗೆ ಹಾಕೋದೋಗ್ತೀನಿ ಅಂದ್ರೆ ನಡೆಯಲ್ರಿ. ಸೊ ಇಂಪ್ರೂವ್ ಮಾಡ್ಕೋಬೇಕು ರೀ ಡೇ ಬೈ ಡೇ. ಸೊ ಅದು ಮಾರ್ನಿಂಗ್ ಏನದು ಕ್ಲಿಪ್ ಶೂಟ್ ಮಾಡಿ ನೋಡ್ರಿ ಬ್ಲಾಕ ಮನೆ ಮೇಲೆ. ಸೊ ಅದು ಮನೆ ಮೇಲೆ ಅದು ಕ್ಲಿಪ್ಪಾಗಿ ಶೂಟ್ ಮಾಡ್ಕೊಂಡು ಡೈರೆಕ್ಟ್ ತಳಗ ಮನೆಯಾಗ ಬಂದು ಸೊ ಡೈರೆಕ್ಟ್ ಹಾಗೆ ರೆಸ್ಟೇ ಮಂಕೊಂದಿನಿ ರೀ. ಕಿಸಿದಂಕರಿ ಈಗ 1.5 ಅವರ್ ಹಂಗೆ ಆಗಿರ್ಬೋದು ರೀ ಎದ್ದು. ಸೊ ಫ್ರೆಶ್ ಅಪ್ ಆಗಿ ಊಟ ಮಾಡೀನಿ ರೀ. ಈಗ ಜಸ್ಟ್ ಗೋಲಿ ತಂದೀನಿ. ಈಗ ಒಂದು ಸ್ವಲ್ಪ ಗುಣ ಅನ್ಸತ್ತದ ರೀ. ಈಗ ಒಂದು ಸ್ವಲ್ಪ ಆರಾಮ ಆಗ್ಯದ ರೀ. ಸೊ ಮಾರ್ನಿಂಗ ನಾಳೆ ಕಾಲೇಜ್ ಹೋಗ್ಬೇಕು ರೀ. ಸೊ ಇದು ವ್ಲಾಗ್ ಇಲ್ಲಿಗೆ ಎಂಟ್ರ್ ಮಾಡ್ತೀನಿ ರೀ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಆನ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್ ಮತ್ತು ನಾಳೆ ಸಿಗಮ್ರಿ.